ಫೈನ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎ ಕಂಡು ಹಿಡಿಬೇಕು ನಾವು. ಲೀಸ್ಟ್ ವ್ಯಾಲ್ಯೂ ಕಂಡು ಆಯಿತಾ. ಸಚ್ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಗಿವನ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಪ್ಲಸ್ 1 is strictly increasing on 1 to 2. So differentiating f of x with respect to x. ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂತ ಎಲ್ಲ ಕಂಡೀಷನ್ ಕೊಟ್ಟಿದ್ದಾರೆ. ಈ ಥರದೆಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈಕ್ವೇಷನ್ ಬೇಕು. ಆ ಈಕ್ವೇಷನ್ ಎಲ್ಲಿ ಬರುತ್ತೆ? ಹೌದು, ನಮ್ಮ ಎಫ್ ಪ್ರೈಮ್ ಆಫ್ ಎಕ್ಸ್ ಇಂದ. ದಟ್ ವುಡ್ ಬಿ 2x ಪ್ಲಸ್ ಎ. ನಾವು since the graph is strictly increasing, in condition ಬರುತ್ತೆ is strictly increasing for x with a limit of 1 to 2 ಈ ರೇಂಜಲ್ಲಿ ಇರಬೇಕು. ಅದು ಇದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಎಫ್ ಪ್ರೈಮ್ ಆಫ್ ಎಕ್ಸ್ ಶುಡ್ ಬಿ ಅ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 x ಬಿಲಾಂಗಿಂಗ್ ಟು 1 to 2. ಸರಿನಾ? ಇದು ಸ್ವಲ್ಪ ಡೀಟೇಲ್ ಆಗಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಇದು ನಮ್ಮ 1 into ಅಂತ ತಿಳ್ಕೊಳ್ಳಿ. ಐ ಕ್ಯಾನ್ ಅಪ್ರೋಚ್ 1 ಫ್ರಮ್ ದ ರೈಟ್ ಆ್ಯಂಡ್ ಐ ಕ್ಯಾನ್ ಅಪ್ರೋಚ್ 2 ಫ್ರಮ್ ದ ಲೆಫ್ಟ್. ಕರೆಕ್ಟಾ? ಐ ಕ್ಯಾನ್ ಅಪ್ರೋಚ್ 1 ಫ್ರಮ್ ದ ರೈಟ್ ಆ್ಯಂಡ್ ಐ ಕ್ಯಾನ್ ಅಪ್ರೋಚ್ 2 ಫ್ರಮ್ ದ ಲೆಫ್ಟ್. ಈ ಎರಡು ಕಂಡೀಷನಲ್ಲಿ ಕೂಡ ಏನಿರಬೇಕು? ಹೌದು, ಇಟ್ ಶುಡ್ ಬಿ 1. ಸೊ ದಿಸ್ ಇಸ್ ದ ಎಕ್ಸ್ಟ್ರೀಮ್ ಸಿನಾರಿಯೋ. ಸೊ ಎಕ್ಸ್ಟ್ರೀಮ್ ಸಿನಾರಿಯೋ ನಾವು ಕಂಡೀಷನ್ ನೋಡಿಕೊಂಡು ಮಿನಿಮಮ್ ವ್ಯಾಲ್ಯೂ ಆಫ್ ಎಕ್ಸ್ ಮಾತಾಡ್ಬೋದು. ಸೊ ಕೇಸ್ ವೆನ್ ವಿ ಹ್ಯಾವ್ ಎಕ್ಸ್ ಅಪ್ರೋಚಿಂಗ್ 1 ಫ್ರಮ್ ದ ರೈಟ್. ಸೊ ವಿ ಹ್ಯಾವ್ ಲಿಮಿಟ್ ಎಫ್ ಪ್ರೈಮ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟುವರ್ಡ್ಸ್ 1 ಫ್ರಮ್ ದ ರೈಟ್ ಗ್ರೇಟರ್ ದ್ಯಾನ್ 0. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಿಮಿಟ್ 2x ಪ್ಲಸ್ ಎ as x tends towards 1 from the right should be greater than 0. So it's solve ಮಾಡ್ತು ಅಂತ ಹೇಳಿದ್ರೆ a should be greater than -2. So this is by direct substitution. ಅಲ್ವಾ? ಸೊ ಇದೇ ಲಾಜಿಕಲ್ ನಾವು ಇವಾಗ ಕೊನೆಯದಾಗಿ ಕೇಸ್ as we tend towards x from the right, sorry x, not x, as x tends towards 2 from the left, right alla left to. So limit 2x plus a as we approach x towards 2 from the left, this 2 should be greater than 0. direct substitution ಮಾಡಿದ್ರೆ a should be equal to -4 ಅಲ್ವಾ? ಇದನ್ನ 1 ಅಂತ ಕರೆದುಕೊಂಡು ಇದನ್ನ 2 ಅಂತ ಕರೆದುಕೊಂಡು, say this, I'll call it as 2. ಸೊ ಫ್ರಮ್ 1 into ಏನು ಹೇಳ್ಬೋದು ನಾವು? ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅಂಥ ನಂಬರ್ಸ್ ಏನಿರುತ್ತೆ? ಸೊ ಫ್ರಮ್ 1 and 2 a should be greater than -2 ಅಲ್ವಾ? ಸೊ ಫ್ರಮ್ this we can infer that thus a is approximately equal to -2. ಸರಿ ತಾನೆ? ಯಾಕಂತ ಹೇಳಿದ್ರೆ ಕ್ಲೋಸೆಸ್ಟ್ ವ್ಯಾಲ್ಯೂ ಟು ದಿಸ್ ಕಂಡೀಷನ್ ಇಸ್ -2 ಅಪ್ರಾಕ್ಸಿಮೇಟ್ ಆಗಿ. ಸೊ ದ ಅಪ್ರಾಕ್ಸಿಮೇಷನ್ ಇಸ್ ಸೋ ನಿಯರ್ ದಟ್ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಸೊ ದ ಸ್ಮಾಲೆಸ್ಟ್ ಪಾಸಿಬಲ್ ವ್ಯಾಲ್ಯೂ ಇಸ್ -2. ಸರಿನಾ? ಈ ಥರ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಮಾಡೋ ಅಂಥ ನಂಬರ್ ಹುಡ್ಕೊಂಡು ಹೋಗಬೇಕು. ಯಾವಾಗಲೂ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ನೋಡಿಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಸರಿ ತಾನೆ? ಏನಕ್ಕಂತ ಹೇಳಿದ್ರೆ ಎಫ್ ಪ್ರೈಮ್ ಆಫ್ ಎಕ್ಸು ಪಾಸಿಟಿವ್ ವ್ಯಾಲ್ಯೂ ಇರಬೇಕು ಹೊರತು ಇನ್ನೇನು ಕಂಡೀಷನ್ ಇಲ್ಲ. 1 ಹತ್ರ ದೊಡ್ಡ ನಂಬರ್ ಇರ್ಬೋದು, 2 ಹತ್ರ ಪುಟ್ಟ ನಂಬರ್ ಇರ್ಬೋದು, ದಟ್ ಡಸಂಟ್ ಮ್ಯಾಟರ್. ಇಟ್ ಹ್ಯಾಸ್ ಟು ಬಿ ಪಾಸಿಟಿವ್ ವ್ಯಾಲ್ಯೂ ಫಾರ್ ದ ಫಂಕ್ಷನ್ ಟು ಬಿ ಇನ್ಕ್ರೀಸಿಂಗ್. ಹಾಗಾಗಿ ನಮ್ಗೆ ಏನು ನಂಬರ್ ಬೇಕು, ಏನು ನಂಬರ್ ಬೇಡ ಅಂತ ಹೇಳಿ ಗೊತ್ತಾಗಲ್ಲ. ಒಂದು ಕಡೆ ನೋಡಬೇಡಿ, ಎರಡು ಕಡೆನೂ ನೋಡಿ ಆಮೇಲೆ ಮುಂದುವರಿಬೇಕು ನೀವು ಅಲ್ವಾ? ಎರಡು ಕಡೆ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ನೋಡಿದಾಗ ಮಧ್ಯದಲ್ಲಿ ಏನಾಗ್ತದೆ ಅದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸೊ ಎರಡು ಕಡೆ ಎಂಡಲ್ಲಿ ನೋಡಿದಾಗ ಎರಡು ಕಡೆಯೂ ಸ್ಯಾಟಿಸ್ಫೈ ಮಾಡೋವಂಥ ಕಂಡೀಷನ್ನು ನಾವು ನೋಡಿಕೊಂಡು ಮುಂದುವರಿಬೇಕು. ಆ್ಯಂಡ್ ದ್ಯಾಟ್ ನಂಬರ್ ಇಸ್ -2.